ಮೇಡಮ್ ಪಾಪ ಮಾಜಿ ಅಧ್ಯಕ್ಷರು ಇಲ್ಲ ಮಾಜಿ ಅಧ್ಯಕ್ಷರವರು ಒಂದು ಸ್ಥಾನದಾಗಿದ್ದವರು ಏನೆಲ್ಲ ಸ್ಟಾಫ್ನವ್ರು ಕರ್ರಿ ಕರ್ರಿ ಎಲ್ಲ ऐसा नहीं चाहिए अध्यक्ष ನೀವು ಮಾತಾಡ್ರಿ ಮಾಜಿ ಅಧ್ಯಕ್ಷ ಹೇಳ್ರಿ ಅವ್ರೇ ತಗೊಳಕ್ ಮಾಡಕ್ಕಿಲ್ಲ ಇಲ್ಲಡ್ರಿ ಅದನ್ನ ರಿಕ್ವೆಸ್ಟ್ ಆಗಿ ಏನ್ ಮಾಡ್ತೀವಿ ಅವರಿಗೆ ನೀವು ನಮ್ಮ ಗಮನಕ್ಕೆ ತಂದಿಲ್ಲ ಅಂದ್ರೆ ಯಾವ ಗಮನ ಅವ್ರಿಗೆ ನಾಲೆಜ್ ತಂದಿಲ್ಲ ನೀವು ತಂದಿಲ್ಲ ಸಾಕಷ್ಟು ಸದ ತಂದಿಲ್ಲ ಅವ್ರ ಹಸ್ಬೆಂಡ್ ನಿಂತಲ್ಲ ಅವ್ರು ಬೇಕಾದ್ರೆ ಅವರು ರಿಸೀವ್ ಕಾಪಿ ಇದೆ ತೋರಿಸ್ತಾರೆ ನಿಮ್ ಗಮನಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ನೀವು ಸದಸ್ಯರಿಗೆ ಗಮನಕ್ಕೆ ತಂದಿಲ್ಲ 24 ತಾಸಿನಲ್ಲಿ ಬರೀ 8-10 ತಾಸು ಸಿಟಿ ಕರೆಂಟ್ ಸಿಗ್ತಾ ಇದೆ. ಅದ್ರ ಬಗ್ಗೆ ನೀವು ಬಹಳ ಕಾಳಜಿ ವಹಿಸಿ ಏನದ ಯಾರ ಕಡೆ ಲೆಟರ್ ಬರಬೇಕು, ಯಾರಿಗೆ ಬರಬೇಕು, ಯಾರಿಗೆ ಹೇಳಬೇಕು, ಏನಾದ್ರು ನಿಮ್ಮ ಅಧಿಕಾರಿಗಳಿಂದ ಎಸಿಗಾಗಲಿ ಡಿಸೋರಿಗಾಗಲಿ ನಮ್ಮ ಟೌನಿಗೆ ಕುಡಿಯೋ ನೀರಿಗೆ ಮೇನ್ ಪ್ರಾಬ್ಲಮ್ ಆಗ್ತಾ ಇರೋದು ಅಲ್ಲಿಂದ ಸರ್. ಮೊದಲೇನಾದ್ರು ಸರ್ ಕರೆಂಟಿನ ಬಗ್ಗೆ ಏನಾದ್ರು ಸ್ವಲ್ಪ ಕಾಳಜಿ ಮಾಡಿ ಸರ್. ನಿನ್ನೆ ಏನಾಗಿದೆ ಸರ್, ನಿನ್ನೆ 8 ತಾಸು ಕರೆಂಟ್ ಇಲ್ಲ. ನಿನ್ನೆ 8 ತಾಸು ಸರ್ ಕರೆಂಟ್, 8 ತಾಸು ಪೂರ ಸಿಟಿಯಲ್ಲಿ ನಮ್ಮ ಟೌನ್ ಲಿಮಿಟ್ಸ್ ನಲ್ಲಿ ಬರ್ತಕ್ಕಂತ 12 ಡಿಸಿಗಳು ವೀಕ್ ಅದಾವ. ಅದಕ್ಕೆ ಜಾಯಿಂಟ್ ಮಾಡ್ತಾರ, ಅದಕ್ಕೆ ಏನದ ಅದು ಸರಿಗೆ ಏನದ ಸರ್ ವ್ಯವಸ್ಥೆ ಇಲ್ಲ. ಎದಕ್ಕೆ ವ್ಯವಸ್ಥೆ ಇಲ್ಲ ಅಂದ್ರೆ ಡಿಸಿಗಳು ವೀಕ್ ಆಗಿದ್ದಕ್ಕ ವೋಲ್ಟೇಜ್ ಪ್ರಾಬ್ಲಮ್ ಅಂದ್ರೆ ನಮ್ಮ ಮೋಟರ್ ಪ್ರಾಬ್ಲಮ್ ಸರ್. ಅಂತ ಹೇಳ್ತಾ ಇದ್ದಾರೆ ಸರ್. ಓವರ್ಲೋಡ್ ಅವ್ರ ಪ್ರಾಬ್ಲಮ್ ಸರ್, ಅವ್ರು ಮಾಡ್ಕೋಬೇಕು. ಸಿಟಿಗೆ ಏನದ ಮೊದಲು ಕಾಳಜಿ ವಹಿಸ್ಬೇಕು. ಅದೇನಾದ್ರು ಸರ್ ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಏನ್ ಕಾಳಜಿ ವಹಿಸ್ಬೇಕು ನೋಡಿ ಸರ್. ಪತ್ರ ಮಾಡ್ಕೊಂಡು ನಾವು ನೋಡಿ ಸರ್ ಅದು ನೇರವಾಗಿ ಅವ್ರಿಗೆ ಸಂಪರ್ಕ ಕಳಿಸಿ ಅಷ್ಟೇ ಮಾಡಿರಲ್ಲ. 2021ರಿಂದ ಇಲ್ಲಿವರೆಗೆ ನಾನು 2 ಕೊಟ್ಟೆ ನಿಮಗೆ. ನನ್ನ ಬಾಳ ಕರೆ ವಹಿಸಿನೇ ನೀವು ರಾಜಕಾಲುವೆಗಳು ಸ್ವಚ್ಛ ಮಾಡ್ತಾ ಇದ್ದೀರಿ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ನೈರ್ಮಲ್ಯ ಅಧಿಕಾರಿಗಳು ಗೊತ್ತು, ಇದಕ್ಕೂ ಮುಂಚೆ ಇರುವಂತ ಮುಖ್ಯಾಧಿಕಾರಿಗಳು ಗೊತ್ತು, ಈಗಿರುವಂತ ನಿಮಗೂ ಗೊತ್ತು. ಒಂದು ಕೋಟಿ ರೂಪಾಯಿ ಖರ್ಚು ವೆಚ್ಚ ಮಾಡಿ ನೀವು ಈ ತರ ನೀವು ನಮ್ಮ ಸದಸ್ಯರುಗಳಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಿ ನೀವು ಈ ತರ ಖರ್ಚು ವೆಚ್ಚಗಳು ಮಾಡ್ತಿದ್ರಂದ್ರೆ ಯಾವ ಮಟ್ಟಕ್ಕೆ ಬೆಳೆದಿರತ್ತ ಅರ್ಥ ಆಗ್ತಲ್ಲ. ನೀವು ಮುಚ್ಚುಪಾಡಿ ಅಲ್ಲರಿ ಒಂದು ಅವಸರದಲ್ಲಿ ಯಾವ್ದೋ 3 ಲಕ್ಷದ ವ್ಯವಸ್ಥೆ ಮಾಡಿರಿ, ಪ್ರಕಾಶ್ 7 ವಾರ್ಡ್ ಮತ್ತು ನಿಮ್ಮ ವಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ ಮುಂದೆ ಸಾಯ್ತಲ್ಲ. ನೀವು ಹೇಳಿ ಬರೇ ಒಂದು ತಾಸಿಂದ ಕಸ ಎತ್ತಿ ಬಗಲಾಗಿದ್ರಿ. ಆ ಕಸ ಇದುವರೆಗೆ ಎತ್ತಕ್ಕಾಗಲ್ಲ. ಕತ್ತೆಗಳು ಹೇಳ್ತೀರಿ, ಏನ್ ಹೇಳಿದ್ರೆ ನೀವು ವ್ಯತ್ಯಸ್ತ ಸಾರ್ ನಿಮ್ಗೆ ಬಿಲ್ ಮಾಡಿ ಕೊಡ್ತೀವಿ ಅಂತ ಹೇಳ್ತೀರಿ. ಮಾಡ್ದವ್ರು ಯಾರು? ಕಾಂಟ್ರಾಕ್ಟರ್ ಬಿಲ್ ಮಾಡೋಣ ಅಂತ ಹೇಳ್ತೀರಿ, ಬಿಲ್ ಮಾಡ್ತಾರೆ. ಕಾಂಟ್ರಾಕ್ಟರ್ಗಳನ್ನು ಮಾತಾಡ್ತಾ ಯಾರು ನಾವು ಉದ್ದೇಶ ಮಾಡಿ ಅಂತ ಹೇಳಿ ಇಂಥ ಲೋಪದೃಷ್ಟಿ ಕೆಲಸ ಯಾಕೆ ಮಾಡ್ತೀರಿ ನೀವು ಅಂತ ಹೇಳಿ. ಏನ್ 3 ಲಕ್ಷ ನಿಮ್ಮ ಮನೆಯಿಂದ ಕೊಡ್ರಿ, ನನಗೆ ಗೊತ್ತಾಗ್ತದೆ ನಿಮ್ಗೆ ಏನಂಬೋದು. ಸರ್ಕಾರ ರೊಕ್ಕ ಆಫೀಸ್ ರೊಕ್ಕ ಅಂದ್ರೆ ಅಷ್ಟು ನಿರ್ಲಕ್ಷ್ಯ ನಿಮಗೆ. ಅದೇ ಬೆಲೆ ಇಲ್ವಾ? ಬರೇ 2 ದಿವಸ ಕೆಲಸ ಮಾಡ, ಒಂದು ದಿವಸ 4 ತಾಸು, 1 ತಾಸು ಅವ್ರಿಗೆ 3 ಲಕ್ಷ ಬಿಲ್ ಮಾಡಿ ಕೊಡ್ತೀರಿ. ಹೆಂಗ ಮಾಡ್ಬಿಡ ಅಲ್ಲ. ನಮ್ಮ ಹಾಡು ಇದುವರೆಗೆ 21 ಇದುವರೆಗೆ ನೀವು ಫಸ್ಟ್ ಇದಕ್ಕೂ ಮುಂಚೆ ಕ್ಲೀನ್ ಮಾಡಿದ್ರೆ ಮನೆ ಹೋದ ವರ್ಷ ಕೆಜಿ ಹತ್ರ JCB ಚೈನ್ ಗಾಡಿ ಬೇಕು. ಇಲ್ಲ ಸರ್ ಇದು 4 ಎಮ್ಮದಲ್ಲಿ ನಿಲ್ಲಿಸ್ತಂತ. ಲಾಸ್ಟ್ ಏನಂದ್ರೆ ಗುಲಾಬಿ ಬೆಳೆ ಸರ್ ಅಲ್ಲಿ ಅಂತಂದ್ರೆ ಅದು ಇದಕ್ಕಲ್ಲ, ಅದು ಗಾಡಿ ಬರಂಗಿಲ್ಲ ಕರಾಗ ಹಂಗಿಲ್ಲ ಅಂತ ಎಷ್ಟು ಸಲ ಹೇಳಾಗಿದ್ದಲ್ಲ. ಯಾಕ ಇದು ನಾವು ರಾಜಕಾರಣ ಇಲ್ಲ ಅಂತ ಅಲ್ಲಿ ಜನರು ವಾಸ ಮಾಡುವಂತ ಪರಿಸ್ಥಿತಿ, ಅವ್ರಿಗೆ ಯಾರು ಕಾಯಿಲೆ ಬಂದ್ರೆ ರೋಗ ಬಂದ್ರೆ ಅವ್ರಿಗೆ ಯಾರು ಪೊಲೀಸರು ಜವಾಬ್ದಾರನ? ಯಾರು ಜವಾಬ್ದಾರ? 21 ದೇವರಿಗೆ ಮನೆ ದೋಷ ನಡುಗಳನ್ನ ಏನ್ ಅರ್ಥ ಅದಕ್ಕ? ಯಾವ ಕಾರಣಕ್ಕೆ ನೀವು ನಿರ್ಲಕ್ಷ್ಯ ಮಾತ್ರ ಮಾಡೋದ್ರೆ ಅರ್ಥ ಆಗ್ತದೆ ನನಗೆ. ಅದೇ ರೀತಿ ಎಷ್ಟೋ ಸಲ ಇನ್ನ ಎಷ್ಟೋ